ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಕ್ಷಿರಾಜಾಯತೆ ನಮಃ. ಶ್ರೋತೃಗಳಿಗೆ ಗರುಡ ಪುರಾಣ ಪ್ರೇತಕಾಂಡದ ವ್ಯಾಖ್ಯಾನದಲ್ಲಿ ಸುಕೃತಿ ಜನ್ಮಾಚರಣೆ ಶರೀರ ಸ್ವರೂಪ ನಿರೂಪಣೆ ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಗರುಡನು ಕೇಳುತ್ತಾನೆ, ಪುಣ್ಯಾತ್ಮನು ಭೋಗವನ್ನು ಅನುಭವಿಸಿ ಹೇಗೆ ಹುಟ್ಟುವನು, ಈ ದೇಹದಲ್ಲಿ ಹೇಗೆ ವಿಚಾರವನ್ನು ಮಾಡುವನು ಎಂದು. ಅದಕ್ಕೆ ಪರಮಾತ್ಮನು ಹೇಳುತ್ತಾನೆ, ರಹಸ್ಯ ವಿಷಯವನ್ನು ಹೇಳುವೆನು. ಈ ಶರೀರವು ಸಕಲ ತತ್ವಗಳಿಗೂ ಆಶ್ರಯವಾಗಿದೆ. ಇದರಲ್ಲಿ ಷಟ್ಚಕ್ರ ಚಿಂತನವನ್ನು ಯೋಗಿಗಳು ಮಾಡಿ ಬ್ರಹ್ಮರಂಧ್ರದಲ್ಲಿ ಬ್ರಹ್ಮನನ್ನು ಧ್ಯಾನಿಸುವರು. ಪುಣ್ಯಾತ್ಮನು ಶುದ್ಧರಾದ ನಿಯಮವಂತರಾದ ತಂದೆ ತಾಯಿಗಳಿಂದ ಹುಟ್ಟುವನು. ಯೋಗ್ಯ ಪುಣ್ಯ ದಿನದಲ್ಲಿ ಮಾತೃ ಶರೀರ ಪ್ರವೇಶಿಸುವನು. ಜೀವಿಗೆ 14ನೇ ರಾತ್ರಿ ದುರ್ಲಭ. ತಂದೆ ತಾಯಿಗಳು ಸಾತ್ವಿಕ ಆಹಾರಗಳನ್ನು ಸೇವಿಸಬೇಕು ಮತ್ತು ಧರ್ಮ ಚಿಂತನವನ್ನು ಮಾಡುತ್ತಾ ಪುತ್ರನನ್ನು ಹುಟ್ಟಿಸಬೇಕು. ಪುಂಸವನಾದಿ ಸಂಸ್ಕಾರಗಳನ್ನು ಮಾಡಬೇಕು. ಈ ಪುಣ್ಯ ಜೀವಿಯು ಗ್ರಹಗಳು ಉಚ್ಚದಲ್ಲಿರುವಾಗ ಹುಟ್ಟುವನು. ಇವನು ಸಜ್ಜನರ ಸಹವಾಸದಿಂದ ವಿದ್ಯಾ ಪಾರಂಗತನಾಗಿ ಸದಾ ಬ್ರಹ್ಮ ವಿಚಾರ ಮಗ್ನನಾಗುವನು. ಪಂಚಭೂತಗಳಿಂದ ಶರೀರ ಸೃಷ್ಟಿ ಭೂಮ್ಯಾದಿಗಳಿಗೆ ಸ್ವಗಸ್ಥೆ ಮೂತ್ರಾದಿ ತೃಷೆ ಮೊದಲಾದ ಮಡಚುವಿಕೆ ಇತ್ಯಾದಿ ಶಬ್ದ ಚಿಂತೆಗಳೇ ಮೊದಲಾದ 5 ಗುಣಗಳಿವೆ. ಹೀಗೆ ಇಂದ್ರಿಯಗಳು, ಇಡಾದಿ ನಾಡಿಗಳು, ಪ್ರಾಣಾಪಾನಾದಿಗಳು ಈ ದೇಹದಲ್ಲಿ ವ್ಯಾಪಾರವನ್ನು ಮಾಡುತ್ತಿವೆ. ಉಂಡ ಆಹಾರವನ್ನು ಯಥಾವತ್ತಾಗಿ ಪರಿಣಮಿಸುತ್ತವೆ. ಇದರಲ್ಲಿ ದ್ವಾರಗಳಿಂದ ಮಲಗಳು ಹೊರಗೆ ಬರುವವು. ಈ ಶರೀರದಲ್ಲಿ ರೋಮ ಕೂದಲು ಮಾಂಸಾದಿಗಳು ಇಷ್ಟಿಷ್ಟು ಪರಿಮಾಣದಲ್ಲಿ ಇವೆ ಎಂಬುದಾಗಿ ತಿಳಿಸುತ್ತಾನೆ. ನಾಡಿಗಳಾದರೂ ಕೋಟಿ ಸಂಖ್ಯೆಯಲ್ಲಿವೆ. ಮಲಮೂತ್ರಾದಿಗಳು ಲೆಕ್ಕಕ್ಕೆ ಸಿಗುವುದಿಲ್ಲ. ಈ ರೀತಿಯಾಗಿ ಕಾಣತಕ್ಕ ಶರೀರವು ಇದೆ. ಬ್ರಹ್ಮಾಂಡದಲ್ಲಿರುವ ಸಕಲ ವಸ್ತುಗಳು ಕೂಡ ಶರೀರದಲ್ಲಿವೆ. ಪಾದದ ಅಡಿಭಾಗದಿಂದ ಆರಂಭಿಸಿ ಬ್ರಹ್ಮರಂಧ್ರದವರೆಗೆ ಪಾತಾಳ ಮೊದಲುಗೊಂಡು ಸತ್ಯಲೋಕದವರೆಗೂ ಇವೆ. ಮೇರುವೆ ಮೊದಲಾದ 7 ಕುಲಪರ್ವತಗಳು, ಜಂಬೂ ಮೊದಲಾದ 7 ದ್ವೀಪಗಳು, ಲವಣ ಸಮುದ್ರವೇ ಮೊದಲಾದ 7 ಸಮುದ್ರಗಳು ಇವೆ. ನಾದ ಚಕ್ರಾದಿಗಳಲ್ಲಿ ಆದಿತ್ಯಾದಿ ನವಗ್ರಹರು ಇರುವರು. ಪ್ರಾತಃ ಕಾಲದಲ್ಲಿ ಶ್ವಾಸರೂಪವಾದ ಮಹಾಫಲಪ್ರದವಾದ ಹಂಸ ಮಂತ್ರ ಜಪವನ್ನು ಷಟ್ಚಕ್ರ ಚಿಂತನವನ್ನು ಮಾಡಬೇಕು. ಮೂಲಾಧಾರಾದಿ ಸ್ಥಾನಗಳಲ್ಲಿ ಸ್ವಾಧಿಷ್ಠಾನಾದಿ ಚಕ್ರಗಳು ನಾನಾ ದಲ ವರ್ಣಾಕ್ಷರಗಳಿಂದ ಕೂಡಿವೆ. ಈ 6 ಸ್ಥಾನಗಳಲ್ಲಿ ಗಣಪತಿ, ಬ್ರಹ್ಮ, ವಿಷ್ಣು, ರುದ್ರ, ಜೀವ, ಗುರುಗಳನ್ನು ಚಿಂತಿಸಬೇಕು. ಒಬ್ಬ ಮನುಷ್ಯನು ಒಂದು ದಿನಕ್ಕೆ 21,600 ಶ್ವಾಸಗಳನ್ನು ಬಿಡುತ್ತಾನೆ. ಇವನು ಹಂಸ ಮಂತ್ರವನ್ನು ಜಪಿಸಿ ಬ್ರಹ್ಮ, ರುದ್ರ, ವಿಷ್ಣು ದೇವರಿಗೆ 6,6 ಸಾವಿರಗಳನ್ನು, ಜೀವ, ಗುರು, ಗಣಪತಿ, ಚಿದಾತ್ಮರಿಗೂ ಉಳಿದದ್ದನ್ನು ಸಮರ್ಪಿಸುವನು. ಮಹಾತ್ಮರು ಈ ರೀತಿಯಾಗಿ ಶ್ವಾಸ ಜಪವನ್ನು, ಗಾಯತ್ರಿ ಜಪವನ್ನು, ಪೂಜಾ ಧ್ಯಾನಾದಿಗಳನ್ನು ಮಾಡುವರು. ಈ ರೀತಿಯಾಗಿ ಗುರೂಪದೇಶಕ್ಕೆ ಅನುಸಾರವಾಗಿ ಮಾನಸ ಪೂಜೆಯನ್ನು ಮಾಡಿ ಸುಷುಮ್ನಾ ನಾಡಿಯಲ್ಲಿರುವ ಸಹಸ್ರ ಪತ್ರ ಕಮಲದಲ್ಲಿ ವರ ಭಯಂಕರಾಂಭುಜವುಳ್ಳ ಪರವಸ್ತುವನ್ನು ಚಿಂತಿಸಿ ಅದರ ಅಮೃತ ಧಾರೆಯಿಂದ ದೇಹವನ್ನು ತೊಳೆಯಬೇಕು. ಬ್ರಾಹ್ಮಾದಿ ಮುಹೂರ್ತದಲ್ಲಿ ಈ ಸತತ ಚಿಂತನೆಯಿಂದ ವಿಷ್ಣುವಿನ ಪರಮ ಪದವನ್ನು ಹೊಂದುವನು. ಈ ರೀತಿ ಅಂತಃ ಪೂಜೆಯನ್ನು ಮಾಡಿ ಬಾಹ್ಯ ಯಜ್ಞ ರೂಪವಾದ ಸ್ನಾನ ಸಂಧ್ಯಾ ಪೂಜಾದಿಗಳನ್ನು ಮಾಡಬೇಕು. ಅನೇಕ ಉಪಾಯಗಳ ಪೈಕಿ ಭಕ್ತಿ ಮಾರ್ಗವೇ ಸುಲಭವಾದ ಮೋಕ್ಷ ಸಾಧನ. ವೇದ ಶಾಸ್ತ್ರಾದಿಗಳನ್ನು ಅನೇಕ ಸಲ ವಿಚಾರಿಸಿ ತಿಳಿದು ನಿಶ್ಚಲವಾದ ಭಕ್ತಿಯನ್ನು ಸಂಪಾದಿಸಿದರೆ ಸಂಸಾರದಲ್ಲಿ ಕಷ್ಟಪಡದೆ ಹರಿಪದ ರೂಪವಾದ ಮೋಕ್ಷವನ್ನು ಹೊಂದುವನು. ಈ ಗರುಡ ಪುರಾಣ ಸಾರೋದ್ಧಾರದಲ್ಲಿ
ಪುಣ್ಯಾತ್ಮನ ಜನ್ಮಾಚಾರಗಳನ್ನು ನಿರೂಪಿಸುವ 15ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.